ಅಮ್ಮ ಬಂದ್ರು ಅಂದ್ರೆ ಏನಾದ್ರೂ ರುಚಿಯಾಗಿರುವಂತ ಅಡಿಗೆ ತರ್ತಾರೆ ಅಂತಾನೆ ಅರ್ಥ ಅಲ್ವಾ? ಹೌದು, ಖಂಡಿತವಾಗ್ಲೂ ಇವತ್ತು ಕೂಡ ಅಮ್ಮ ನಮ್ಮೆಲ್ಲರಿಗೂ ವಿಶೇಷವಾದಂತ ಅಡಿಗೆ ತೋರಿಸ್ಬೇಕು ಅಂತ ಬರ್ತಾ ಇದ್ದಾರೆ. ಅದೇ ಬಿಳಿ ಬದನೆಕಾಯಿ ಬಾತು. ಹಾಗೆ ನಮ್ಮೆಲ್ಲರಿಗೂ ವಾಂಗಿ ಬಾತ್, ಟೊಮೆಟೊ ಬಾತ್, ಕ್ಯಾಪ್ಸಿಕಮ್ ಬಾತ್ ಇದನ್ನೆಲ್ಲ ಟೇಸ್ಟ್ ಮಾಡಿ ಗೊತ್ತಿರತ್ತೆ. ಆದ್ರೆ ಬಿಳಿ ಬದನೆಕಾಯಿ ಬಾತ್ ಇಲ್ಲ ಅಲ್ವಾ? ಅದಕ್ಕೆ ಇವತ್ತು ಅಮ್ಮ ನಮ್ಮೆಲ್ಲರಿಗೂ ರುಚಿಯಾಗಿ ಅಡಿಗೆ ಮಾಡಿ ತೋರಿಸ್ಬೇಕು ಅಂತಿದ್ದಾರೆ. ಹಾಗೇನೆ ಈ ಚಳಿಗಾಲಕ್ಕಂತೂ ತುಂಬಾ ತಕ್ಕನಾದಂತ ಅಡಿಗೆ ಇದು. ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಚಟ್ನಿ ಇದ್ಬಿಟ್ರಂತೂ ಬೊಂಬಾಟಾಗಿರುತ್ತೆ. ನಾಲ್ಗೆಗೆ ಸ್ವರ್ಗಕ್ಕೆ ಎರಡೇ ಗೇಣು. ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ಬೇಗ ಬೇಗ ಬನ್ನಿ ಅಮ್ಮನ ಕೈ ರುಚಿಯಲ್ಲಿ ಬಿಳಿ ಬದನೆಕಾಯಿ ಬಾತ್ ಮಾಡೋದನ್ನ ನೋಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಬದನೆಕಾಯಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಎಣ್ಣೆ, ಅರಿಶಿನ, ನಿಂಬೆ ರಸ, ಕೊತ್ತಂಬರಿ, ಮೆಣಸಿನಕಾಯಿ, ಪುದೀನ, ಗೋಡಂಬಿ, ಉಪ್ಪು. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತಮ್ಮ ಯಾವ ಸ್ವೀಟ್ ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದೀರಿ ಅಲ್ಲ? ಇಲ್ಲ ರೀ, ಖಂಡಿತ ಇವತ್ತು ನಿಮಗೋಸ್ಕರ ಬಿಳಿ ಬದನೆಕಾಯಿ ವಾಂಗಿಭಾತ್ನ ಮಾಡ್ತಾ ಇದ್ದೀನಿ. ಅರೆ, ನಾವು ಈಗಾಗಲೇ ವಾಂಗಿಭಾತ್ ಮಾಡಿದ್ದೀವಿ ಅನ್ಕೋತಾ ಇದ್ದೀರಾ? ಇದು ತುಂಬ ಡಿಫ್ರೆಂಟ್ ಆಗಿದೆ. ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಗ್ಯಾಸ್ ಆನ್ ಮಾಡೋಣ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಭಾತ್ ಅಲ್ವಾ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಜಾಸ್ತಿ ತಿಂದರೂ ಹೆಲ್ತ್ ಹಾಳಾಗಬಾರ್ದು. ಅದಕ್ಕೋಸ್ಕರನೇ ಇಮಾಮಿ ಹೆಲ್ದಿ ಆಯಿಲ್ನೇ ಉಪಯೋಗಿಸ್ತಾ ಇದ್ದೀನಿ. ಪಲಾವ್ ಎಲೆ 2 ಹಾಕ್ತಾ ಇದ್ದೀನಿ. ಹಾಗೆ ಒಂದೆರಡು ಚಕ್ಕೆ, ಲವಂಗ. ಹೇಗೆ ಡಿಫ್ರೆಂಟು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ? ನೋಟ್ ಮಾಡ್ಕೊಳ್ತಾ ಹೋಗಿ, ಆವಾಗ ಗೊತ್ತಾಗುತ್ತೆ. ಈಗ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ, ತುಂಬ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲದೆ ಹೋದರೆ ಸ್ವಲ್ಪ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಜೊತೆಗೆ ಕಟ್ ಮಾಡಿರೋಂಥ ಈರುಳ್ಳಿ, 2 ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ಪೆಷಲ್ ಎಫೆಕ್ಟು ಸ್ವಲ್ಪ ಗೋಡಂಬಿ, ಅರಿಶಿನ, ಗರಂ ಮಸಾಲೆ ಪುಡಿ, ತೊಳೆದಿಟ್ಕೊಂಡಿರುವಂಥ ಪುದೀನ ಹಾಗೆ ಬಿಡಿಸಿದ್ದೀನಿ, ಕಟ್ ಮಾಡಿಲ್ಲ ಇದನ್ನೇನು. ಪುದೀನ ಹಾಕ್ಬಿಟ್ರೆ ಸ್ಮೆಲ್ ಎಷ್ಟು ಗಮ್ಮಂತ ಬರುತ್ತಲ್ಲ. ಹಾಗೇನೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪಚನ ಶಕ್ತಿಗಂತೂ ತುಂಬಾ ಒಳ್ಳೆಯದು ರೀ. ಮಜ್ಜಿಗೆ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಪುದೀನನ ಮ್ಯಾಶ್ ಮಾಡಿಬಿಟ್ಟು ಅದರ ರಸ ಹಿಂಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ಇನ್ನು ಚೂರು ಎಣ್ಣೆ ಹಾಕೋಣ. ನೋಡಿ, ಇದೀಗ ರೆಡಿಯಾಗಿದೆ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಆಫ್ ಮಾಡ್ತೀನಿ. ಈಗ ಮಾಡ್ಕೊಂಡಿರೋ ಅನ್ನನ ಇದಕ್ಕೆ ಹಾಕ್ತಾ ಇದ್ದೀನಿ.
ಉಪ್ಪು ಹಾಕ್ತಾ ಇದ್ದೀನಿ ಈಗ ಲಾಸ್ಟ್ಗೆ. ಈಗ ಭಾತು ರೆಡಿ ಆಯಿತು. ತಟ್ಟೆಗೆ ಹಾಕೊಂಡ್ಬಿಡೋಣ ಅಲ್ಲ. ನೋಡಿ, ಬದನೆಕಾಯಿ ಭಾತು ಅಂದರೆ ನಾನು ಈ ಬದನೆಕಾಯಿನ ಹಾಗೇನೆ ಹಾಕಿಲ್ಲ. ಈ ಥರ ಕಟ್ ಮಾಡಿಬಿಟ್ಟು ಬದನೆಕಾಯಿನ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಅದಕ್ಕೊಂಚೂರು ಉಪ್ಪು, ಖಾರ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕೊಳ್ಳೋದು. ಈ ಬೋಂಡಾ ಹಿಟ್ಟಿನ ಥರ ಕಲಿಸ್ತೀವಲ್ಲ, ಹಾಕಿ ಕಲಸಿ ಆ ಬದನೆಕಾಯಿ ಪೀಸ್ನ ಅದ್ದಿ ಹೆಂಚ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿರ್ತೀವಿ. ಈ ರೋಸ್ಟ್ ಮಾಡಿರೋದನ್ನ ಇದರಲ್ಲಿ ಹಾಕಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಲ್ವಾ, ಇದನ್ನು ಹಾಕ್ಬಿಡ್ತೀನಿ. ತುಂಬ ಮೊದಲೇ ಹಾಕ್ಬಿಟ್ರೆ ಇದಕ್ಕೆಲ್ಲ ಹಿಟ್ಟು ಹಚ್ಚಿ ರೋಸ್ಟ್ ಮಾಡಿದ್ದೀವಲ್ಲ, ಅದು ಬಿಟ್ಕೊಂಡು ಬಿಡುತ್ತೆ. ಅದಕ್ಕೇನೆ ಮೊದಲು ಭಾತ್ ರೆಡಿ ಮಾಡಿಕೊಂಡು ಆಮೇಲೆ ಬದನೆಕಾಯಿನ ಹಾಕ್ಕೊಳ್ಳೋದು. ಬದನೆಕಾಯಿ ಭಾತು ರೆಡಿಯಾಗಿದೆ. ಬಿಳಿ ಬದನೆಕಾಯಿ ಭಾತ್ ಮಾಡುವ ವಿಧಾನ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಗೋಡಂಬಿ, ಅರಿಶಿನ, ಗರಂ ಮಸಾಲ ಪುಡಿ, ಪುದೀನವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಕೊತ್ತಂಬರಿಯನ್ನು ಹಾಕಿ ಅನ್ನವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕರಿದ ಈ ಬದನೆಕಾಯಿಯನ್ನು ಅನ್ನದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿಯಾದ ಬಿಸಿಯಾದ ಬಿಳಿ ಬದನೆಕಾಯಿ ಭಾತನ್ನು ತಿನ್ನಲು ಕೊಡಿ.